ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಾರ್ಚ್ 22ನೇ ತಾರೀಕು 4ರಿಂದ 8ನೇ ತರಗತಿ ವಾರ್ಷಿಕ ಪರೀಕ್ಷೆಗಳಿದಾವೆ. ಬಂದ ದಿನ ಎಕ್ಸಾಮ್ ನಡೆಸಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಈಗಲೂ ಡಿಸಿಷನ್ ತಗೊಂಡಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ಮಾಡ್ತೀವಿ. ಸಭೆಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲ ಡಿಸಿಗಳು ಭಾಗಿಯಾಗ್ತಾರೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದಂತೆ ನಿರ್ಧಾರವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಮುಹೂರ್ತ ಕೂಡ ಬಂದಿಲ್ಲ. ಸರ್ಕಾರಕ್ಕೆ ಹೇಳಬೇಕು, ಇದರಲ್ಲಿ ಡಿಸೈಡ್ ಮಾಡಬೇಕು, ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಅನ್ಸೇ ಇಲ್ಲ. ಇನ್ನೂ ಮುಹೂರ್ತ ನೋಡ್ತಾ ಇದ್ದಾರೆ, ಗಳಿಗೆ ನೋಡ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ ಮೀಟಿಂಗ್ ಮಾಡ್ತಾರಂತೆ. ಇನ್ನು ಎಷ್ಟು ದಿನ ಬಾಕಿ ಇದೆ ಬಂದ್ಗೆ ಅಂತ ಕೇಳಿದ್ರೆ ಜಸ್ಟ್ ಒಂದು 48 hours ಬಾಕಿ ಇದೆ ಅಷ್ಟೇ. 22ನೇ ತಾರೀಕು, ನಾಳೆ ಕಳೆದ್ರೆ ನಾಡಿದ್ದು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾ ಬೇಡವಾ, ಎಕ್ಸಾಮ್ ಇರುತ್ತಾ ಇಲ್ವಾ, ಪರ್ಯಾಯ ವ್ಯವಸ್ಥೆಗಳು ಏನು ಮಾಡ್ಕೊಳ್ಬೇಕು, ಪಾಪ ಇನ್ನೂ ಕನ್ಫ್ಯೂಷನ್ ಇದ್ದಾರೆ. ಮೊದಲೇ ಎಕ್ಸಾಮ್ ಟೆನ್ಷನ್ ಅಂತ ಹೇಳಿದ್ರೆ ವಿಪರೀತವಾಗಿ ಭಯ ಇರುತ್ತೆ ವಿದ್ಯಾರ್ಥಿಗಳಲ್ಲಿ. ಹೆಂಗೆ ಪ್ರಿಪೇರ್ ಆಗಬೇಕು, ಏನು ಪ್ರಿಪೇರ್ ಆಗಬೇಕು, ಎಷ್ಟು ಪ್ರಿಪೇರ್ ಆದರೂ ಸಾಲಲ್ಲ ಅಂತ. ಆ ಟೆನ್ಷನ್ ತಗೊಳ್ಳೋದಲ್ಲದೆ ಈಗ ಸರ್ಕಾರದವರು ನಡ್ಕೊಳ್ತಾ ಇರುವಂತಹ ರೀತಿಗೆ ಇನ್ನೊಂದು ಟೆನ್ಷನ್ ಕೂಡ ಆಡ್ ಆನ್ ಆಗ್ತಿದೆ ಅಲ್ಲಿ. ನಮ್ಮ ಜೊತೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮಾರ್ಚ್ 22ನೇ ತಾರೀಕು ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದನ್ನು ಕೊಡ್ತಿದ್ದಾವೆ. ಮಾರ್ಚ್ 22ಕ್ಕೆ ನಮ್ಮದು 4ರಿಂದ 8ನೇ ತರಗತಿವರೆಗೂ ಪರೀಕ್ಷೆಗಳು ನಿಗದಿಯಾಗಿದ್ದಾವೆ. ಸೊ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕವಾಗಿದ್ದಾರೆ ಕರ್ನಾಟಕ ಬಂದಿರೋದ್ರಿಂದ. ಸೊ ಶಿಕ್ಷಣ ಇಲಾಖೆ ಯಾವುದಾದ್ರೂ ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಏನು ಕತೆ ಅಂತ? ಈಗ ಆಸ್ ಆಫ್ ಟುಡೇ ಸಾಯಂಕಾಲ ಒಂದು ಮೀಟಿಂಗ್ ಇಟ್ಕೊಳ್ತೀವಿ. ಅದ್ರ ಮೇಲೆ ನಾವು ಡಿಸಿಷನ್ ತಗೊಂಡು ಆಮೇಲೆ ನಾವು ಹೇಳಬೇಕಾಗತ್ತೆ. ಬಟ್ ಯೂಶ್ವಲಿ ಬಂದಿಗೆ ಯಾವುದೇ ಕಾರಣಕ್ಕೂ ಈ ಜನರಲ್ ಸಪ್ಲೈಸು ಇದೆಲ್ಲ ಇರ್ತವೆ ಮತ್ತು ಎಕ್ಸಾಮು ಇಂಥದನ್ನ ಫುಲ್ಲು ಸಿಸ್ಟಮ್ ಬದಲಾವಣೆ ಆಗ್ಬಿಡುತ್ತೆ. ಅದಕ್ಕೆ ಅದನ್ನು ಬದಲಾವಣೆ ಮಾಡೋದು ಮೋಸ್ಟ್ಲಿ ನಮ್ಮ ಇಲಾಖೆಯಿಂದ ಯಾವತ್ತೂ ಕೂಡ ನಾವು ಮಾಡೋಕ್ಕೆ ಹೋಗಲ್ಲ, ಅನ್ಲೆಸ್ ಡಿಪೆಂಡಿಂಗ್ ಆನ್ ದ ಸೇಫ್ಟಿ ಆಫ್ ದ ಚಿಲ್ಡ್ರನ್ಸ್. ಸಮ್ಟೈಮ್ಸ್ ಇವತ್ತು ಸಾಯಂಕಾಲದ ಮೇಲೆ ನಾಳೆ ಕರೆಕ್ಟಾಗಿ ಇಷ್ಟೊತ್ತಿಗೆ ನಾನು ನಿಮಗೆ ಒಂದು ವಿಚಾರಗಳನ್ನು ನೋಡಿಕೊಂಡು ಅಧಿಕಾರಿಗಳ ಜೊತೆಗೆ ಮತ್ತು ಎಲ್ಲ ಡಿ ಸಿ ಅವರು ಎಲ್ಲ ಬರ್ತಾರೆ. ಡಿಕ್ಲೇರ್ ಮಾಡೋದು ಡಿ ಸಿ ಅವ್ರ ಲೆವೆಲ್ ಆ್ಯಕ್ಚುಲಿ, ಮತ್ತು ಸ್ಟೇಟ್ ಲೆವೆಲಲ್ಲಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಸೊ ಎಲ್ಲರ ಹತ್ರನೂ ಡಿ ಸಿ ಅವ್ರ ಹತ್ರ ಮಾತಾಡಿ ವಿಲ್ ಟೇಕ್. ಸರ್, ಇವತ್ತಿಂದ ಆ್ಯಕ್ಚುಲಿ 4ರಿಂದ 8ನೇ ತರಗತಿ ಎಕ್ಸಾಮ್ಗಳು ಪ್ರಾರಂಭ. ಅದು ವಾರ್ಷಿಕ ಪರೀಕ್ಷೆಗಳೇ, ಅದು ವಿದ್ಯಾರ್ಥಿ ಜೀವನಕ್ಕೆ ಮುಖ್ಯ. ಸಾರಿಗೆ ವಿಚಾರಕ್ಕೆ ಬರೋದಾದರೆ ಸಂಘಟನೆಗಳು ಹೇಳ್ತಿದ್ದಾವೆ ಸಾರಿಗೆ ಇಲಾಖೆನೂ ನಮ್ಗೆ ಬೆಂಬಲ ಕೊಡುತ್ತೆ, KSRTC BMTC ಬಸ್ಗಳು ಯಾವುದೂ ಓಡಾಡಲ್ಲ ಅಂತ. ಸೊ ಸಾಮಾನ್ಯವಾಗಿ ಖಾಸಗಿ ವಾಹನದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬಂದರೂ ಕೂಡ ಸರ್ಕಾರಿ ಸಾರಿಗೆಯಲ್ಲಿ ಬರುವಂಥವ್ರು ತುಂಬ ಜನ ಇರ್ತಾರೆ. ಸರ್, ಅವ್ರಿಗೆ ಸಮಸ್ಯೆ ಆಗುತ್ತಲ್ಲ ಅಂತ ಇದೆಲ್ಲ ನೋಡೇ ನಾವು ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ. ಯಾರು ಮಕ್ಕಳಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ಮಕ್ಕಳಿಗೆ ಈ ಬಂದಿಂದ ಅದರ್ ಫೆಸಿಲಿಟೀಸು ಕಟ್ಟಾಗೋದ್ರಿಂದ ತೊಂದರೆ ಆದಾಗ ನಾವು ಡಿಸಿಷನ್ಸ್ ತೊಗೋಬೇಕು. ಐ ಥಿಂಕ್ ಅದನ್ನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆಲ್ಲ ಒಂದು ರೌಂಡ್ ಮೀಟಿಂಗ್ ಮಾಡಿ ಇವತ್ತು ಸಾಯಂಕಾಲದೊಳಗೆ ಅಸೆಂಬ್ಲಿಯಲ್ಲೇ ಇರ್ತೀವಲ್ಲ, ಕುತ್ಕೊಂಡು ಅವ್ರ ಹತ್ರ ಮಾತಾಡಿ ಒಂದು ಡಿಸಿಷನ್ಸ್. ಕನ್ನಡ ಸಂಘಟನೆಗಳು ಪರೀಕ್ಷೆ ಇದ್ದರೂ ಕೂಡ ಈ ರೀತಿಯ ಬಂದ್, ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಮನವಿ ಮಾಡಿದ್ರು ಕೂಡ ಈ ರೀತಿಯಾದಂಥ ಬಂದ್ ಮಾಡೋದು ತಪ್ಪು ಅನ್ನುವಂಥದ್ದಲ್ಲ. ಆದರೆ ಪರೀಕ್ಷಾ ಸಮಯದಲ್ಲಿ ಬಂದ್ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನಿಮ್ಮ? ಕೆಲವು ಸತಿ ಏನಾಗ್ತದೆ, ಹೋರಾಟಗಳು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ನಿರ್ಧಾರದ ಮೇಲೆ ತಗೊಳ್ತಾರೆ. ಹೋರಾಟ ಮಾಡೋದೇ ತಪ್ಪು ಅಂಥೇಳಿ ತಪ್ಪಾಗ್ತದೆ ನಮ್ಮ ಡೆಮೋಕ್ರೆಟಿಕಲ್ ಸಿಸ್ಟಮಲ್ಲಿ. ಬಟ್ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ, ಕೊಡಬಾರ್ದು. ದೇರ್ ಇಸ್ ಎ ವೇ ಟು ಡೂ ಇಟ್. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆಲ್ಲ ತಿಳುವಳಿಕೆ ಇರೋದ್ರಿಂದ ನೋಡ್ಕೊಂಡು ಹೇಳೋಣ. ಬಟ್ ನನ್ನ ಇಲಾಖೆಯಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನನ್ನ ತೀರ್ಮಾನವನ್ನು ನಾನು ತಗೊಂಡು ಸಾಯಂಕಾಲ ಇದ್ರ ಬಗ್ಗೆ ಅಧಿಕೃತವಾಗಿ ಸಾಯಂಕಾಲ ನಾವು ವಿಧಾನಸೌಧದಲ್ಲಿ ನೀವು ತಾವು ಸಿಗ್ತೀರಾ, ಅಲ್ಲೇ ನಾನು ಹೇಳಿಕೆಯನ್ನು ಇವತ್ತು ಸಾಯಂಕಾಲ ಇಲ್ಲ ಬೆಳಗ್ಗೆ, ಯಾಕೆಂದ್ರೆ ಸಾಯಂಕಾಲ ಮೀಟಿಂಗ್ ಮಾಡ್ತೀವಿ, ಅವ್ರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಶ್ರೀನಿವಾಸ್ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.